ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾವೇನೋ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಏನಾದರೂ ಒಂದು ತಾಪತ್ರೆ ಬರ್ತದೆ. ಯಾತ್ರೆಗೆ ಹೋಗೋ ವಿಚಾರದಲ್ಲಿ ಆಧ್ಯಾತ್ಮಿಕ ಪ್ರವಚನ ಕೇಳೋದು, ಯಾತ್ರೆಗೆ ಹೋಗೋದು, ಜಪ ಮಾಡೋದು, ಪೂಜೆ ಮಾಡುವಾಗ, ಧ್ಯಾನ ಮಾಡುವಾಗ ಏನಾದರೂ ಒಂದಲ್ಲ ಒಂದು ರೀತಿ ತಾಪತ್ರೆಗಳು ನಮಗೆ ಬರ್ತಾನೇ ಇರ್ತದೆ. ಅದು ಆಧ್ಯಾತ್ಮಿಕ ಜೀವನದಲ್ಲಿ ಬರುವಂಥ ತಾಪತ್ರೆಗಳನ್ನು ಹೇಗೆ ನಿವಾರಣೆ ಮಾಡೋದು? ದೈವಿಕ ಶಕ್ತಿ ಇರುವಂಥದ್ದೇ ಹೋಮಗಳನ್ನು ಮಾಡುವಾಗ, ಮನೆ ಗುರುಪ್ರವೇಶ, ಮದುವೆ, ಆರ್ತಕ್ಷತೆ, ಉಪನಯನ, ಸತ್ಯನಾರಾಯಣ ಪೂಜೆಗೆ ದೇವತಾ ಕಾರ್ಯ ಮಾಡುವಾಗ, ಗಣಪತಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಸಂಕ್ರಾಂತಿ, ಯುಗಾದಿ, ಈ ಥರ ಹಬ್ಬಗಳಲ್ಲಿ ಹಲವಾರು ತಾಪತ್ರೆಗಳು ಬರ್ತದೆ. ನಾನು ದೇವ್ರ ಪೂಜೆನೂ ಮಾಡಲ್ಲ, ಧ್ಯಾನ ಜಪ ಮಾಡಲ್ಲ ಅಂದರೆ ಮೈ ತುಂಬ ರೋಗ ಇರ್ತದೆ. ಭೌತಿಕವಾಗಿ ಹಲವಾರು ಸಮಸ್ಯೆಗಳು, ಯಾರೋ ಬಂದು ಹೊಡಿಬೋದು, ಕೈಕಾಲು ಮುರಿಬೋದು, ಇಲ್ಲ ಆರೋಗ್ಯ ಕೆಟ್ಟೋಗ್ಬೋದು, ಆರೋಗ್ಯ ಕೆಟ್ಟೋಗಿ ಅಂಗವಿಕಲತೆ ಆಗ್ಬೋದು. ಹೀಗೆ ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ, ದೈವಿಕವಾಗಿ ಬರುವಂಥ ತಾಪತ್ರೆಗಳನ್ನು ನಾವು ಯಾವ ರೀತಿ ನಿವಾರಣೆ ಮಾಡ್ಬೋದು ಹನುಮನ್ ಮಂತ್ರದಿಂದ ಅಂಥೇಳಿ ನಿನ್ನೆ ಸಂಚಿಕೆ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾವೇನಾದ್ರು ಕೆಲಸ ಮಾಡೋಕ್ಕೆ ಹೋಗಲಿ, ನಮಗೆ ಶತ್ರುಗಳು ಸೃಷ್ಟಿ ಆಗ್ತಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾನೊಂದು ಹೆಣ್ಣು ನೋಡೋಕ್ಕೆ ಅಂತ ಹೋದೆ ಅಂತ ಇಟ್ಕೊಳ್ಳಿ. ಮದುವೆ ಆಗಬೇಕು, ಹೆಣ್ಣು ನೋಡೋಕ್ಕಂತ ಹೋಗ್ತೀನಿ. ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ಹೆಣ್ಣು ನೋಡೋಕ್ಕೆ ಅಂತ ಹೋದಾಗ ಆಕ್ಸಿಡೆಂಟ್ ಆಯಿತು. ನೋಡಿ, ಪ್ರಯಾಣ ಮಾಡುವಾಗ ತೊಂದರೆ ಆಯಿತು ನನಗೆ. ಎರಡನೇದು, ಇಂಟರ್ವ್ಯೂ ಇತ್ತು ನನಗೆ, ಯಾವುದೋ ಒಂದು ಕಂಪ್ನಿಯಲ್ಲಿ ಇಂಟರ್ವ್ಯೂ ಅಟೆಂಡ್ ಆಗಬೇಕು ಅಂತೇಳಿ ಹೋದೆ. ಯಾವುದೋ ಗಲಾಟೆ ಶುರುವಾಗ್ಬಿಟ್ಟಿದೆ ರಸ್ತೆಯಲ್ಲಿ. ಏನು ಕಾವೇರಿ ನದಿ ಗಲಾಟೆನೋ ಅಥವಾ ಇನ್ಯಾವುದೋ ಸ್ಟ್ರೈಕ್. ನಾನು ಇಂಟರ್ವ್ಯೂಗೆ ಹೋಗಬೇಕು, ಅಲ್ಲಿ ಗಲಾಟೆ ಶುರುವಾಗಿದೆ, ಹೋಗೋಕ್ಕಾಗ್ತಿಲ್ಲ, ಎಲ್ಲ ಕಡೆ ಬಂದ್ ಮಾಡಿಬಿಟ್ಟಿದ್ದಾರೆ. ಆ ಗಲಾಟೆ ನನಗೂ ಹಿಡ್ಕೊಂಡು ಹೊಡೆದಾಕ್ಬಿಟ್ಟಿದ್ದಾರೆ. ಲಾಠಿ ಚಾರ್ಜ್ ಆಯಿತು, ಪೊಲೀಸರು ಹೊಡೆದಾಕ್ಬಿಟ್ಟಿದ್ದಾರೆ. ನಂಗೆ ರಕ್ಷಣೆಯೇ ಸಿಕ್ಕಲಿಲ್ಲ ಇಂಟ್ರ್ಯೂಗೆ ಅಂತ ಹೋದಾಗ. ಮದುವೆಗೆ ಅಂತ ಹೋಗ್ತಾ ಇದ್ದೀನಿ, ಯಾವುದೋ ಒಂದು ಮದುವೆ ಅಟೆಂಡ್ ಆಗಬೇಕು ಅಂತ. ಮದುವೆಗೆ ಅಂತ ಹೋಗ್ತಿರ್ಬೇಕಾದ್ರೆ ಯಾವುದೋ ಒಬ್ಬ ಅಡ್ಡ ಬಂದುಬಿಟ್ಟು ಏನೋ ಒಂದು ಗುದ್ದಿಸ್ಬಿಟ್ಟ ಗಾಡಿ ನಮಗೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ನಾನು ಮದುವೆಗೆ ಹೋಗ್ತಾ ಇದ್ದೀವಿ, ಯಾವನ ಮಧ್ಯೆ ಅಡ್ಡ ಬಂದು ಗಾಡಿ ಟಚ್ ಮಾಡಿಬಿಟ್ಟ. ಯಾಕಪ್ಪ ಟಚ್ ಮಾಡಿದೆ ಅಂತ ಕೇಳೋದಕ್ಕೆ ಅವನು ಗಲಾಟೆ ಮಾಡಿ ಊರವನ್ನೆಲ್ಲ ಕರೆದುಬಿಟ್ಟ. ನಮ್ಮದೇ ತಪ್ಪು ಅನ್ನೋ ಹಂಗೆ ಗಲಾಟೆ ಮಾಡೋದು. ಗಾಡಿ ಓಡಿಸುವಾಗ ರಕ್ಷಣೆ ಇಲ್ಲ, ಕೆಲಸಕ್ಕೆ ಹೋಗ್ತೀನಿ ತಂದೆ ರಕ್ಷಣೆ ಇಲ್ಲ, ಯಾತ್ರೆಗೆ ಅಂತ ಹೊರಟೆ ಅಲ್ಲೂ ರಕ್ಷಣೆ ಇಲ್ಲ. ಮನೆ ಮುಂದೆ ಗಲಾಟೆ, ಯಾರೋ ಬಂದು ಇದ್ದಕ್ಕಿದ್ದಾಗೆ ಸುಮ್ಮನೆ ಪಕ್ಕದ ಮನೆಯವರಿಂದ ಗಲಾಟೆ, ಎದುರುಗಡೆ ಮನೆಯವರಿಂದ ಗಲಾಟೆ, ಇದ್ದಕ್ಕಿದ್ದಾಗೆ ಪಕ್ಕದ ಮನೆ ಇಲ್ಲಿ ಎಡಗಡೆ ಸೈಡ್ ಅವ್ರ ಮನೆಯವರು, ಅವ್ರೊಂಥರ ನಾವು ಮಾಡೋ ಕೆಲಸಕ್ಕೆ ಗಲಾಟೆ. ಈಗ ಯಾವುದಾದ್ರು ಒಂದೊಂದು ಕೆಲಸಕ್ಕೆ ಅಂತ ಹೋದಾಗ ನಮಗೆ ತೊಂದರೆ ಕೊಡೋರೇ ಜಾಸ್ತಿ ಇದ್ದಾರೆ ವಿನಃ ನಮ್ಮ ರಕ್ಷಣೆ ಕೊಡೋರು ಯಾರೂ ಇಲ್ಲ. ನಮಗೆ ರಕ್ಷಣೆನೇ ಸಿಗ್ತಿಲ್ಲ. ಏನ್ರಿ ಮಾಡೋದು, ನಾವು ಒಬ್ಬಂಟಿಗ, ನನಗೆ ಯಾರೂ ರಕ್ಷಣೆ ಕೊಡೋರಿಲ್ಲ, ಹೆಲ್ಪ್ ಮಾಡೋರಿಲ್ಲ ಅಂತ ನಾವು ಹೇಳ್ತೀವಿ. ಏನ್ರಿ ಸಿನಿಮಾ ಟಿಕೆಟ್ ತೊಗೊಳಕ್ಕೆ ಕ್ಯೂನಲ್ಲಿ ನಿಂತಿದ್ದೆ, ಯಾವನೋ ಒಬ್ಬ ಮಧ್ಯ ಸಡನ್ನಾಗಿ ಬಂದು ನುಗ್ಗಿ ಕ್ಯೂನಲ್ಲಿ ನಿಂತ್ಕೊಳಕೋದ. ಯಾಕ್ರಿ ಮಧ್ಯ ನುಗ್ತಾ ಇದ್ದೀರಾ, ನಾವೆಲ್ಲ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ, ಯಾಕ್ರಿ ಬಂದ್ರಿ ನೀವು, ಬನ್ನಿರಿ ನಮ್ಮ ಹಿಂದೆ ನಿಂತ್ಕೊಳ್ರಿ ಅಂತ ಅಂದಿದ್ದಕ್ಕೆ ಅವನು ಹ್ಞೂ ಗಲಾಟೆ ಮಾಡಿ ಹೊಡೆದೇ ಬಿಟ್ಟ. ಎಲ್ಲರೂ ಅವ್ನ ಕಡೆಯವ್ರು ಯಾರೋ ಬಂದು ಗಲಾಟೆ ಮಾಡಿ ಎಲ್ಲರೂ ಸೇರಿಸಿ ಅವ್ನು ಹೊಡೆದ್ರು. ತಪ್ಪು ಅವನದೇ ಆದರೂ ಹೊಡಿತಾ ಇದ್ದಾನೆ. ಕ್ಯೂನಲ್ಲಿ ಬನ್ನಿರಿ, ಹಿಂದೆ ನಿಂತ್ಕೊಳ್ಳಿ ಅಂದರೆ ತಪ್ಪು, ಹೊಡೆದಾಕ್ಬಿಟ್ಟ. ಏನು ಗಲಾಟೆಯಲ್ಲಿ ಪೊಲೀಸರು ಬರೋವರೆಗೂ ಶಾಂತಿ ಆಗಲಿಲ್ಲ. ಟಿಕೆಟ್ ತೊಗೊಳಕ್ಕೆ ಹೋದ್ರೆ ನಮ್ಮ ರಕ್ಷಣೆ ಇಲ್ಲ. ಮೊನ್ನೆ ಯಾರೋ ಈ ಯಾವುದೋ ಒಂದು ಊರದು ಮರ್ತೋಯ್ತು ನನಗೆ, ಅಲ್ಲಿ ಬೋಟಲ್ಲಿ ಹೋಗ್ತಿದ್ದಾರಂತೆ. ಒಬ್ರಿಗೆ 250 ರೂಪಾಯಿ ಟಿಕೆಟ್, 250 ರೂಪಾಯಿ ಟಿಕೆಟ್. ಬೋಟಲ್ಲಿ ಹೋಗ್ತಾ ಇದ್ದಾರೆ. ಸುಮಾರು ಒಂದು 500-600 ಮೀಟ್ರ್ ಹೋಗಿರ್ಬೋದು ಆ ನದಿನಲ್ಲಿ. ಭಾಳ ಚೆನ್ನಾಗಿ ಫೋಟೋ ಎಲ್ಲ ತೊಗೊಂಡು ವೀಡಿಯೋ ಎಲ್ಲ ಮಾಡ್ತಾಯಿದ್ದಾರೆ.
ಅವ್ರಿಗೆ ಅರಿವಿಲ್ದಂಗೆ ದೊಡ್ಡದೊಂದು ಮೊಸಳೆ ಬಂದು ಬಾಯಿ ಬಿಟ್ಬಿಟ್ಟಿದೆ. ಸಡನ್ನಾಗಿ ಅವ್ರು ಏನು ಅನ್ನಿಸ್ತೇನೋ ತಟ್ಟಂತ ಇದ್ರು, ಕೂತೋಗ್ಬಿಟ್ರು ಆ ಬೋಟ್ ಒಳಗಡೆ. ಸಡನ್ಸಾಗಿ ನಿಧಾನಕ್ಕೆ ಹೋಗ್ತಾ ಇದೆ ಬೋಟು. ನೋಡಿದ್ರೆ ಅವ್ರಿಗೆ ಗೊತ್ತೇ ಆಗಿಲ್ಲ, ಅದು ಬಂಡೆ ಕಲ್ಲೋ ಏನೋ ಅಂದ್ಕೊಂಡಿರ್ಬೋದು. ಅವರು ನೋಡಿದ್ರೆ ಬಂಡೆ ಥರ ಇತ್ತು ಕಲ್ಲು. ಅದು ನೋಡಿದ್ರೆ ದೊಡ್ಡ ಮೊಸಳೆ ಸುಮಾರು 100 ವರ್ಷದ ಮೊಸಳೆ ತಟ್ಟಂತ ಬೋಟ್ನೇ ಹಾಕಿ ಹಿಂಗಂದು ಬಾಯಿ ಎತ್ತಿಬಿಡ್ತಂತೆ. ವಿಡಿಯೋ ಮಾಡಿದ್ರು ಅದನ್ನು. ಆ ಮೊಸಳೆ ಸಡನ್ನಾಗಿ ಬಾಯಿ ಓಪನ್ ಮಾಡಿ ಹಿಂಗಂದ ತಕ್ಷಣ ಸಡನ್ ಬಿದ್ದುಬಿಟ್ರು. ಅಲ್ಲೇ ನಿಂತಿದ್ರೆ ಮೊಸಳೆ ಅವ್ರಿಗೆ ಎಳ್ಕೊಂಬಿಡ್ತಿತ್ತಂತೆ, ಬಟ್ಟೆ ಎಳೆದು ಒಳಗೆ ಎಳ್ಕೊಂಬಿಡೋದಂತೆ. ಆ ಬೋಟ್ ಟಚ್ ಮಾಡಿದ ತಕ್ಷಣ ಬಿದ್ದರು, ಬಾಯಿ ಅಷ್ಟಿತ್ತಂತೆ. ಆ ದೋಣಿ ಹೋಗೋರ್ಗು ಅವತ್ತೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇಷ್ಟು ದೊಡ್ಡ ಮೊಸಳೆ ನಾವು ಇವತ್ತೇ ನೋಡಿ ಇಷ್ಟೆಲ್ಲ ಓಡಾಡ್ತೀವಿ ನಾವು, ಇಲ್ಲಿ ಕಂಡೇ ಇಲ್ಲ ಅಂತೇಳಿ. ನಮಗೆ ನೀರಲ್ಲಿ ಹೋಗುವಾಗಲೂ ರಕ್ಷಣೆ ಇಲ್ಲ, ರಸ್ತೆಯಲ್ಲಿ ಹೋಗುವಾಗಲೂ ರಕ್ಷಣೆ ಇಲ್ಲ, ಫ್ಲೈಟಲ್ಲಿ ಹೋಗುವಾಗಲೂ ರಕ್ಷಣೆ ಇಲ್ಲ, ಇಂಟ್ರಿಗೆ ಹೋಗುವಾಗ, ಮದುವೆಗೆ ಹೋಗುವಾಗ, ಎಲ್ಲಿ ಹೋಗುವಾಗಲೂ ರಕ್ಷಣೆನೇ ಇಲ್ಲ. ಏನಾದ್ರು ಒಂದು ತಾಪತ್ರೆ. ಇದು ಯಾವುದೂ ಇಲ್ಲ ಅಂತಂದರೆ ಬೇಕು ಅಂತ ಕಾಲು ಕೆರ್ಕೊಂಬಂದು ಗಲಾಟೆ ಮಾಡೋ ಜನಗಳಿದ್ದಾರೆ. ಮೊನ್ನೆ ಯಾರೋ ಒಬ್ರು ಹೇಳ್ತಿರು, ಮನೆ ಮುಂದೆ ಕಸ ಹಾಕ್ಬೇಡ್ರಮ್ಮ, ನಿಮ್ಮ ಮನೆ ಕಸ ತೊಗೊಂಡು ಅಲ್ಲಿ ಹಾಕಿ ನಮ್ಮ ಮನೆ ಮುಂದೆ ಯಾಕೆ ಹಾಕ್ತೀರಾ ಅಂತ ಕೇಳಿದಕ್ಕೆ, ನಿಮ್ಮ ಮನೆ ಮುಂದೆ ಹಾಕಿಲ್ಲ, ರಸ್ತೆಯಲ್ಲಿ ಹಾಕಿದ್ದೀವಿ ಬಿಡ್ರಿ ಅಂತ ಜಗಳ ಅಂತೆ. ಒಂದು ದಿನ ಅದೇ ಕೆಲಸ ಯಮ್ಮನಿಗೆ. ಅವ್ರ ಮನೆ ಅವ್ರ ಕಸನ ತಂದು ಆ ಮನೆ ಮುಂದೆ ಹಾಕೋದು, ತೊಟ್ಟಿರೋದಲ್ಲಿ ನಮ್ಮ ಮುಂದೆ ಯಾಕೆ ಆಗ್ತದೆ ಅಂತ ಕೇಳಿದ್ರೆ ದಿನ ಅಲ್ಲೇ ಹಾಕೋದು. ಅದೇನು ಮಾಡ್ತೀವಿ ಮಾಡ್ಕೊ ಅನ್ನೋದು. ಹೀಗೆ ಕಾಲು ಕರ್ಕೊಂಬಂದು ಗಲಾಟೆ ಪೊಲೀಸ್ ಕಂಪ್ಲೇಂಟ್ವರೆಗೂ ಹೋಯ್ತು. ಮನೆ ಮುಂದೆ ಕಸ ಹಾಕೋಕ್ಕೂ ಕೂಡ, ಕಸ ಹಾಕೋದ್ರೂ ದೊಡ್ಡ ರಿಸ್ಕು ಇವತ್ತಿನ ದಿವಸ. ಹೀಗೆ ಎಲ್ಲ ಕಡೆ ಒಂದು ನಮ್ಗೆ ರಕ್ಷಣೆನೇ ಇಲ್ಲ. ಸಿನಿಮಾ ಥಿಯೇಟ್ರಲ್ಲಿ ರಕ್ಷಣೆ ಇಲ್ಲ, ವಾಕಿಂಗು ಹೋಗುವ ರಕ್ಷಣೆ ಇಲ್ಲ. ಮೊನ್ನೆ ಯಾರೋ ಗಂಡ ಹೆಂಡ್ತಿ ವಾಕ್ ಮಾಡ್ತಿದ್ದಾರೆ ಪಾಪ, 45 ವರ್ಷದ್ದು ಇಬ್ಬರು. ಗಂಡಂಗೆ 50 ವರ್ಷ, ಹೆಂಡ್ತಿಗೆ 45 ವರ್ಷ ಅಂತೆ. ಡಯಾಬಿಟಿಸ್ ಇಬ್ಬರು ವಾಕ್ ಮಾಡ್ತಿದ್ರಂತೆ. ಮಾಡ್ತಾ ಬೆಳಗಿನ ಜಾವ ಮಾಡ್ತಾಯಿದ್ದಾರೆ. ಹೋಗ್ತಾ ಇದ್ದಾರೆ ರಸ್ತೆಯಲ್ಲಿ. ಅಲ್ಲೆಲ್ಲೋ ಲೈಟ್ ಸ್ವಲ್ಪ ಮಂಕಿತ್ತು. ಸ್ಟ್ರೀಟ್ ಲ್ಯಾಂಪ್ ಇದೆ ಎಲ್ಲ ಕಡೆ, ಲ್ಯಾಂಪ್. ಅದ್ಯಾರು ಅವ್ರು ಹೋಗ್ತಿರೋ ಜಾಗದಲ್ಲಿ ಸ್ವಲ್ಪ ಲೈಟ್ ಕಮ್ಮಿ ಇದೆ. ಅದೇ ಲೈಟ್ ಆಫ್ ಆಗಿತ್ತೋ ಏನೋ ಸ್ಟ್ರೀಟ್ ಲ್ಯಾಂಪು. ಅದು ಎಲ್ಲಿದ್ರೂ ಏನೋ ನೋಡ್ಕೊಂಡು ದಿನ ಓಡಾಡ್ತಿದ್ರು ಅನಿಸುತ್ತೆ. ಹೋಗಿ ಆ ಯಮ್ಮನ ಕತ್ತಲು ಮಾಂಗಲ್ಯ ಚೈನ್ ದಕ್ಕಂತೆ ಕಿತ್ಕೊಂಡು ಓಡಾಡ್ಬಿಟ್ಟಿದ್ದಾರೆ ಕತ್ಲಲ್ಲಿ. ಮುಂದಕ್ಕೆ ಹೋಗ್ರೋ ಮುಂದೆ ಆಗಿರೋ ಹಂಗೆ ಆಗ್ತಿಲ್ಲ, ಬೆಳಕಿತ್ತು. ಅಲ್ಲಿ ಬಲ್ಪ್ ಬರ್ನ್ ಆಗಿತ್ತೋ ಅಲ್ಲ ಆಫ್ ಆಗಿತ್ತೋ ಏನಾಗಿತ್ತೋ ಗೊತ್ತಿಲ್ಲ. ಸಡನ್ನಾಗಿ ಲೈಟು ಆಫ್ ಆಗಿದೆ. ಆ ಕತ್ತಲಿ ಅವ್ರನ್ನ ಎಳ್ಕೊಂಡು ಚೈನ ಕಿತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ವಾಕಿಂಗ್ ಹೋಗುವಾಗಲೂ ರಕ್ಷಣೆ ಇಲ್ಲ. ಹೀಗೆ ನಮಗೆ ಈ ಕೆಲಸಕ್ಕೆ ಹೋಗ್ತೀವಿ, ಕೆಲಸ ಪ್ರಾರಂಭ ಮಾಡ್ತೀವಿ, ರಕ್ಷಣೆ ಸಿಗ್ತಾ ಇಲ್ಲ. ಇಲ್ಲ ಹೊಡಿತಾರೆ, ಬಡಿತಾರೆ, ಏನೋ ಒಂದು ತೊಂದರೆ ಆಗುತ್ತೆ, ಕಿತ್ಕೊಂಡು ಹೋಗ್ಬಿಡ್ತಾರೆ, ಏನೋ ಒಂದು ಆಗುತ್ತೆ. ನಮಗೆ ರಕ್ಷಣೆ ಇಲ್ಲ, ನಮ್ಮ ರಕ್ಷಣೆ ಸಿಗ್ತಾನೇ ಇಲ್ಲ. ಇಷ್ಟೆಲ್ಲ ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಎಲ್ಲ ಇದು ಕೂಡ ನಮಗೆ ಆಪತ್ಕಾಲದಲ್ಲಿ ಸರಿಯಾದ ಸಮಯದಲ್ಲಿ ನಮಗೆ ರಕ್ಷಣೆ ಇಲ್ಲ. ನಮ್ಮ ಕೆಲಸ ಸರಿಯಾಗಿ ಆಗಬೇಕು, ಯಾವುದೇ ರೀತಿ ಅಡೆತಡೆಗಳಿಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ, ಯಾವುದೇ ರೀತಿ ಬಂಧಗಳಿಲ್ಲದೆ ಕೆಲಸ ಆಗಬೇಕು ಅಂತಂದರೆ ನಾವು ಫಸ್ಟು ಧೈರ್ಯಗೆಡಬಾರ್ದು. ಪೂರ್ವ ಜನ್ಮದಲ್ಲಿ ನಾವು ಯಾರಿಗಾದ್ರು ಎಲ್ಲ ಥರ ಮದುವೆ ಆಗುವಾಗ ತೊಂದರೆ ಕೊಟ್ಟಿದ್ದರೆ, ಊಟ ಮಾಡುವಾಗ ತೊಂದರೆ ಕೊಟ್ಟಿದ್ದರೆ, ಮಲಗಿದ್ದಾಗ ತೊಂದರೆ ಕೊಟ್ಟಿದ್ದರೆ, ಸ್ನಾನ ಮಾಡುವಾಗ ತೊಂದರೆ ಕೊಟ್ಟಿದ್ದರೆ, ಪೂಜೆ ಮಾಡುವಾಗ ತೊಂದರೆ ಕೊಟ್ಟಿದ್ದರೆ, ಯಾವುದೇ ಕೆಲಸನ ಮಾಡುವಾಗ ನಾವು ಉದ್ದೇಶಪೂರ್ವಕವಾಗಿ ಬೇಕು ಅಂತ ಹಾಳಾಗೋಗಲಿ ಅಂತೇಳಿ ತೊಂದರೆ ಕೊಟ್ಟಿದ್ದರೆ ಆ ಕರ್ಮ ಈ ಜನ್ಮದಲ್ಲಿ ನಮ್ಮನ್ನು ಬೆನ್ನತ್ತು ಬಿಡುತ್ತೆ. ನಾವೇನೋ ಅಂದ್ಕೊಂಡ್ಬಿಟ್ಟಿದ್ದೀವಿ, ಅವ್ನಿಗೆ ಚೆನ್ನಾಗಿ ಪೂಜೆ ಮಾಡೋಕೆ ಚೆನ್ನಾಗಿ ಹೊಡೆದ್ಬಿಟ್ಟು ಆ ಪೂಜೆ ಮಾಡಿದವ್ರಿಗೆ ಮಾಡಿಬಿಟ್ಟೆ, ಸ್ಟೇ ತಂದೆ, ಕೋರ್ಟ್ಗೆ ಹಾಕ್ತೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಅಂತ ಅನ್ಕೋತೀವಿ, ನಾವು ಮಜಾ ಮಾಡ್ತೀವಿ. ಅದ್ರ ಪರಿಣಾಮ ಭಾಳ ಎಫೆಕ್ಟ್ ಆಗುತ್ತೆ ಮುಂದಿನ ಜನ್ಮಕ್ಕೆ. ಈ ಜನ್ಮದಲ್ಲಿ ಮಾಡಿದ್ರಿ, ನೆಕ್ಸ್ಟ್ ಜನ್ಮದಲ್ಲಿ ಅನುಭವಿಸ್ಬೇಕು. ಈಗ ಮಾಡು, ಮುಂದೆ ಅನುಭವಿಸು ಅಂತ. ಈ ಜನ್ಮದಲ್ಲಿ ಏನು ಮಾಡ್ತೀಯೋ ಮಾಡು, ಅದು ಕೆಟ್ಟದ್ದು ಅನುಭವಿಸು. ಇಲ್ಲಿ ಒಳ್ಳೇದು ಮಾಡ್ತೀಯಾ, ಒಳ್ಳೇದು ಅನುಭವಿಸು. ಕೆಟ್ಟದ್ದು ಮಾಡ್ತೀಯಾ, ಕೆಟ್ಟದ್ದು. ಚಾಡಿ ಹೇಳಿ ಮದುವೆ ನಿಲ್ಲಿಸ್ತಾಯಿದ್ರು. ಹೆಣ್ಣೋಡಕ್ಕೆ ಅಂತ ಹೋದಾಗ ಆಕ್ಸಿಡೆಂಟ್, ರಕ್ಷಣೆ ಇಲ್ಲ. ಹೆಣ್ಣೋಡಕ್ಕೆ ಅಂತ ಹೋದ ಚಾಡಿ ಹೇಳಿ ಎಣ್ಣೆ ಕೊಡಬೇಡಿ ಅಂದ್ಬಿಟ್ರು. ಹೀಗೆ ಹಲವಾರು ಕೆಲಸಗಳನ್ನು ನಾವು ಮಾಡುವಾಗ ನಮಗೆ ರಕ್ಷಣೆನೇ ಇರೋದಿಲ್ಲ. ಆಗ ಯಾಕೆ ಹಿಂಗಾಯಿತು ಅಂತ ನಮಗೆ ನಾವೇ ಬೈಕೋತೀವಿ, ಇಲ್ಲ ಇನ್ನೊಬ್ಬರ ಮೇಲೆ ಬೈತೀವಿ ನಾವು. ಓದ್ ಜನ್ಮದಲ್ಲಿ ಮಾಡಿದ ಕರ್ಮ ಇದು, ಅದಕ್ಕೆ ಇವನಿಂದ ನಂಗೆ ತೊಂದರೆ ಆಯಿತು ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ. ಆ ಥರ ಒಂದು ಮೆಚ್ಯೂರಿಟಿ, ಆ ಥರದ ಒಂದು ಅರಿವು, ಜ್ಞಾನ ನಮ್ಮಲ್ಲಿ ಇಲ್ಲ ಇವತ್ತಿನ ದಿವಸ. ಓದ್ ಜನ್ಮದಲ್ಲಿ ತೊಂದರೆ ಕೊಟ್ಟಿದ್ದಾನೋ, ಇವತ್ತು ನಂಗೆ ತೊಂದರೆ ಕೊಟ್ಬಿಟ್ಟ, ಜಮ ಆಯ್ತಪ್ಪ, ಆಯಿತು, ಏನೋ ಭಗವಂತ ಅವನಿಗೂ ಒಳ್ಳೇದು ಮಾಡಿ ನನಗೂ ಒಳ್ಳೇದು ಮಾಡು ಅಂತ ಏನೋ ಪಟ್ಟಂತ ಧ್ಯಾನ ಮಾಡಿ ಜಪ ಮಾಡಿಬಿಟ್ಟ ಅಂದರೆ ಎಂಥ ದೋಷನೂ ವಾಪಸ್ಸು ಹೊಟ್ಟೋಗ್ಬಿಡುತ್ತೆ. ಎಂಥ ಶಾಪ ಪಾಪ ಇರಲಿ.
ನೀನು ಹೋದ ಜನ್ಮದಲ್ಲಿ ಒಳ್ಳೇದು ಮಾಡಿಲ್ಲ, ಈ ಜನ್ಮದಲ್ಲಿ ಒಳ್ಳೇದಾಗಲ್ಲ. ಅಷ್ಟೇ, ಸಿಂಪಲ್ ಫಾರ್ಮೆಲ್ಲ. ಅದೊಂದು ತಮ್ ರೂಲ್ ಅದು. ಹೀಗೆ ಒಬ್ಬ ಮನುಷ್ಯ ಜೀವಿತ ಕಾಲದಲ್ಲಿ ನನ್ನ ಕೈಲಿ ಆಗಲಿಲ್ಲ ಅಂದರೂ ಮಾಡೋರಿಗೆ ತೊಂದರೆ ಕೊಡಬಾರ್ದಂತೆ. ಆಗ ನಾವೇನೋ ತೊಂದರೆ ಕೊಟ್ಟರೆ ಅದ್ರ ಕರ್ಮ ನಮ್ಮನ್ನು ಶತ್ರುವಾಗಿ ಪೀಡಿಸುತ್ತೆ. ನಾವು ಆ ಕೆಲಸ ಮಾಡುವಾಗ ದೇವರನ್ನ ನಿಷ್ಠುರ ಮಾಡ್ಕೋಬೋದು ನಾವು. ಆದರೆ ನಾವು ಮಾಡುವಂಥ ಕೆಲಸದಲ್ಲಿ ಕೆಲವನ್ನ ನಿಷ್ಠುರ ಮಾಡ್ಕೋಬಾರ್ದು, ಶತ್ರುತ್ವ ಬೆಳೆಸ್ಕೋಬಾರ್ದು. ನಾವು ಮಾಡೋ ಕೆಲಸ ಶತ್ರುತ್ವ ಇತ್ತು ಅಂದರೆ ನಮ್ಗೆ ಯಾವಾಗಲೂ ಕೆಲಸ ಸಕ್ಸಸ್ ಆಗಲ್ಲ. ನೋವು, ಲಾಸು, ಮನಸ್ಸಿಗೆ ನೋವಾಗುತ್ತೆ, ದುಡ್ಡು ಲಾಸ್, ಟೈಮ್ ಲಾಸ್, ಶ್ರಮ ಲಾಸ್. ಆದ್ದರಿಂದ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಆ ಲೆವೆಲಿಗೆ ನಾವು ಕೆಲಸ ಮಾಡಬೇಕು. ಇನ್ನೊಬ್ಬರಿಗೆ ಪೆಟ್ಟಾಗಬಾರ್ದು. ಆ ಥರ ಚಿಂತನೆ ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು. ನಾವು ಏನೇ ಮಾಡಲಿ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ನಮ್ಗೆ ಎಷ್ಟು ಗೊತ್ತೋ ಅಷ್ಟು ಮಾಡಿ, ಆದರೆ ತೊಂದರೆ ಕೊಟ್ಟು ಇನ್ನೊಬ್ರಿಗೆ ಮಾಡಬಾರ್ದು. ಒಬ್ಬ ವ್ಯಕ್ತಿ ಒಂದೊತ್ತು ಊಟ ಮಾಡಿ ಬದುಕ್ಬೋದು, ಮೂರೊತ್ತಿಲ್ಲ ಅಂದ್ರೂ. ಒಂದು ತುಂಡು ಬಟ್ಟೆ ಅಷ್ಟೇ ಸಾಕು, ಅದನ್ನೇ ಒಗೆದು ಅದನ್ನೇ ಹಾಕೋಬೋದು, ಅದರಲ್ಲೇ ಜೀವನ ಮಾಡ್ಬೋದು. ಆದರೆ ಈ ಶತ್ರುಗಳ ಕಾಟ ಇರಬಾರ್ದು. ಆ ಶತ್ರು ಕಾಟ ಇರ್ಬೋದು, ಪ್ರಕೃತಿಯಿಂದನೇ ಆಗಲಿ, ಶತ್ರುಗಳಿಂದನೇ ಆಗಲಿ, ಪ್ರಾಣಿಗಳಿಂದನೇ ಆಗಲಿ, ವಿಷಜಂತುಗಳಿಂದನೇ ಆಗಲಿ, ಯಾರಿಂದಲೂ ನಮಗೆ ತೊಂದರೆ ಬರಬಾರ್ದು. ನಾವು ಮಾಡೋ ಕೆಲಸಕ್ಕೆ ಯಾವುದೇ ಒಂದು ಕೆಲಸ ಋಣ ಇಲ್ಲದೆ ಯಾವುದು ಕೆಲಸ ನಾವು ಶುರು ಮಾಡಲ್ಲ, ಮತ್ತು ಋಣ ಇಲ್ಲದೇ ಯಾವುದು ನಾವು ಮುಗಿಸಲ್ಲ. ಪ್ರತಿಯೊಂದು ಕೆಲಸಕ್ಕೂ ಒಂದು ಬಾಧೆ, ಋಣ ಇದೆ. ಆ ಋಣ ಇರೋದೇ ಗಂಡನ ಹೆಂಡತಿ ಆಗ್ತೀವಿ, ಅಪ್ಪ ಮಕ್ಕಳು ಆಗ್ತೀವಿ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇನ್ನೆಲ್ಲೋ ಕೆಲಸಕ್ಕೆ ಹೋಗ್ತೀವಿ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇನ್ನೊಬ್ಬರ ಮನೇಲಿ ಇರ್ತೀವಿ ನಾವು. ಹಾಗೆ ಆ ಋಣ ಬಾಧೆ ಇರೋದ್ರಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಬೈ ಚಾನ್ಸ್ 100ಕ್ಕೆ 100 ಆಗುತ್ತೆ, ಎಲ್ಲೋ 1% ಯಾವುದೋ ಬೇರೆ ಅನಿಷ್ಟ ಫಲದಿಂದ ಅಥವಾ ಕೆಟ್ಟ ಜನಗಳಿಂದ ಅಥವಾ ಕೆಟ್ಟ ಚಾಡಿ ಮಾತು ಕೇಳಿ ನಾವೇನಾದ್ರು ಫಾಲೋ ಮಾಡಿಬಿಟ್ರೆ, ಚಾಡಿ ಹೇಳೋರ ಮಾತು, ಕೆಟ್ಟ ಮಾತು ಕೇಳ್ಕೊಂಬಿಡ್ತು ಅಂದರೆ ನಮ್ಗೆ ಜೀವನ ಪೂರ್ತಿ ರಕ್ಷಣೆ ಸಿಗೋದಿಲ್ಲ. ಇದಕ್ಕೆ ನಾನು ಅವಾಗ ಹೇಳ್ತಾ ಇರ್ತೀನಿ, ಏನಂತ, ಯಾವುದೇ ಕಾರಣಕ್ಕಾಗಲಿ, ಯಾವುದೇ ಕೆಲಸಕ್ಕಾಗಲಿ ಚಾಡಿ ಮಾತು ಕೇಳಿಬಿಡಿ, ಸ್ವಬುದ್ಧಿ ಉಪಯೋಗಿಸಿ, ತಮ್ಮ ಇಚ್ಛಾಶಕ್ತಿಯಿಂದ ಚಿಂತನೆ ಮಾಡಿ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ. ಯಾಕೆಂದರೆ ಚಾಡಿ ಹೇಳೋರೆಲ್ಲ ಕೆಟ್ಟದ್ದೇ ಹೇಳೋದು, ಒಳ್ಳೇದು ಹೇಳಲ್ಲ ಅವರು. ತೊಂದರೆ ಕೊಡೋಕ್ಕೆ ಅಂತ ಬರೋರು ನೀವು ಒಳ್ಳೇದು ಮಾಡೋಕ್ಕೆ ಬರೋಲ್ಲ, ತೊಂದರೆ ಕೊಡೋಕ್ಕೆ ಅಂತಲೇ ಬರೋದು. ನೀವು ಉದ್ಧಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ಅವ್ರು ನಿಮ್ಮ ಜೊತೆ ಇದ್ದು ನಿಮ್ಮ ಒಳಗೆ ಇದ್ದು ನಿಮ್ಗೆ ತೊಂದರೆ ಕೊಡ್ತಿರ್ತಾರೆ. ಅಲ್ಲಿಗೆ ನಿಮಗೂ ರಕ್ಷಣೆ ಇಲ್ಲ, ನೀವು ಮಾಡೋ ಕೆಲಸಕ್ಕೂ ರಕ್ಷಣೆ ಇಲ್ಲ. ರಕ್ಷಣೆನೇ ಇಲ್ಲ ಅಂದಮೇಲೆ ನಮಗೆಲ್ಲಿದೆ ಸೆಕ್ಯೂರಿಟಿ? ಅದರಿಂದ ಮಿನಿಸ್ಟ್ರಿಗಾದರೆ 4 ಕಡೆನೂ ಒಬ್ಬರು ಗನ್ಮ್ಯಾನ್ ಇರ್ತಾರೆ. ನಾವು ಹೋದರೆ ಇಲ್ಲಿ ಗನ್ಮ್ಯಾನ್ ಇರ್ತಾರೆ. ನಮ್ಗೆ ಯಾರು ಸೆಕ್ಯೂರಿಟಿ ಕೊಡ್ತಾರೆ? ನಮಗೆ ಸೆಕ್ಯೂರಿಟಿ ಫೋರ್ಸು ಭಗವಂತನ ಆಶೀರ್ವಾದ. ಅದರಲ್ಲೂ ಈ ವ್ಯಾಪಾರದಲ್ಲಿ ಶತ್ರು, ವ್ಯಾಪಾರ ಆಗಬಾರ್ದು ಅಂತೇಳಿ ಸಿಕ್ಕಾಪಟ್ಟೆ ನಮಗೆ ರೌಡಿಸಮ್ ಮಾಡಿಸ್ತಾರೆ. ಈ ಸ್ಕೂಲು ಕಾಲೇಜುಗಳಲ್ಲಿ ಅಲ್ಲೊಂಥರ ಶತ್ರು, ಹುಡುಗರೇ ಅವರವರೇ ಗಲಾಟೆ ಮಾಡಿಕೊಂಡು ಅವರವರೇ ಗುಂಪು ಕಟ್ಕೊಂಡು ಅಲ್ಲಲ್ಲೇ ಒಂದು ದೊಡ್ಡ ಗಲಾಟೆ ಆಗಿ ಏನೋ ದೊಡ್ಡ ರಂಪ ಮಾಡ್ತಾರೆ. ವಿದ್ಯಾಭ್ಯಾಸ ರಕ್ಷಣೆ ಇಲ್ಲ, ವ್ಯಾಪಾರ ವ್ಯವಹಾರ ಉದ್ಯೋಗ ಯಾವ ಕ್ಷೇತ್ರದಲ್ಲೂ ನಮಗೆ ರಕ್ಷಣೆ ಸಿಗ್ತಿಲ್ಲ, ಶತ್ರುಕಾಟ. ಇದು ಒಂದಾದರೆ, ಲಕ್ಷ್ಮೀ ಶ್ರೀನಿವಾಸ್ ಮಾಡೋ ಕೆಲಸ ಯಾವುದು ಸಕ್ಸಸ್ ಆಗಿ ಬರುತ್ತೋ ಮಾಟ ಮಂತ್ರ, ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಟ ಮಂತ್ರ ಮಾಡ್ತಾರೆ. ಭೂತ ಪ್ರೇತ, ದುಷ್ಟಶಕ್ತಿಗಳು, ಇದರಿಂದ ಕೂಡ ನಾವು ಭಯಪಡಬೇಕಾಗಿ ಬರುತ್ತೆ. ಇದರಿಂದ ಕೂಡ ನಮ್ಮ ಕೆಲಸಗಳಾಗ್ತಿಲ್ಲ. ಈ ಥರ ಒಂದು ಭಯ, ಆತಂಕ, ಗೊಂದವದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಅದರಿಂದ ಯಾವುದೇ ಕೆಲಸ ಮಾಡೋಕ್ಕೆ ಹೋದಾಗ ಧೈರ್ಯಗೆಡಬಾರ್ದು. ಕಂಪ್ಲೀಟ್ ಮಾಡ್ತೀವೋ ಕಂಪ್ಲೀಟ್ ಮಾಡಲ್ವೋ, ಒಳ್ಳೇದಾಗುತ್ತೋ ಒಳ್ಳೇದಾಗಲ್ವೋ, ಒಟ್ಟಿನಲ್ಲಿ ಕೈ ಹಿಡಿದ ಕೆಲಸ ನಾವು ಮಾಡಿಬಿಡ್ಬೇಕು. ಯಾರಿಗೂ ಹೆದರಬಾರ್ದು, ಯೋಚನೆ ಮಾಡಬೇಕು. ಈ ಥರ ಮಾಡಿದ್ರೆ ಎಷ್ಟು ಲಾಸು ನನಗೆ, ಎಷ್ಟು ಒಳ್ಳೆಯದಾಗತ್ತೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಜಗತ್ತಿಗೆ ಎಷ್ಟು, ಸಮಾಜಕ್ಕೆ ಎಷ್ಟು ಒಳ್ಳೆಯದಾಗತ್ತೆ, ನನಗೆ ಯಾವ ರೀತಿ ಗೌರವ ಸಿಗುತ್ತೆ
ಅನ್ನೋ ಒಂದು ವಿಶಾಲವಾದ ಮನೋಭಾವದಲ್ಲಿ ಚಿಂತನೆ ಮಾಡಿ ಒಂದೊಳ್ಳೆ ಸಂಕಲ್ಪ ಮಾಡಿ ಒಂದೊಳ್ಳೆ ಮನಸ್ಸಿನಿಂದ ನಾವೇನಾದ್ರು ಕೆಲಸಕ್ಕೆ ಕೈ ಹಾಕಿದ್ರೆ ಯಾರ ರಕ್ಷಣೆನೂ ನಮಗೆ ಬೇಕಾಗಿಲ್ಲ. ಸಂಕಲ್ಪನೇ ಗುರಿ, ಡಿಟರ್ಮಿನೇಷನ್ನೇ ಗೋಲು. ನಾವೇನು ಸಂಕಲ್ಪ ಮಾಡಿರ್ತೀವೋ ಆ ಸಂಕಲ್ಪ ಗುರಿ ಹಂಗನ್ನೇ ಎಳ್ಕೊಂಡು ಹೊಟ್ಟೋಗುತ್ತೆ. ನಮ್ಮನ್ನು ಪಕ್ಕದ ಮೇಲೆ ಬಂದು ತೊಂದರೆ ಕೊಡ್ಬೋದು. ಪೊಲೀಸ್ ಡಿಪಾರ್ಟ್ಮೆಂಟಿಂದ, ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ, ಕಾರ್ಪೊರೇಷನಿಂದ, ತಹಶೀಲ್ದಾರ್ ಆಫೀಸಿಂದ, ಯಾವ್ಯಾವುದೋ ಆಫೀಸು, ಯಾರಿಂದಲೋ ನಮ್ಗೆ ತೊಂದರೆಗಳಿರ್ತದೆ. ನಮ್ಗೆ ಕೂರಕ್ಕೆ ನಿಲ್ಲಕ್ಕೆ ಮಲಗಕ್ಕೆ ಒಂದು ರೀತಿ ನೆಮ್ಮದಿ ಇಲ್ಲ, ರಕ್ಷಣೆ ಇಲ್ಲ. ಯಾಕೆಂದರೆ ಏನೇನೋ ಕಾಟಗಳು. ಈ ಥರ ದೋಷಗಳಲ್ಲಿ ಭಾಳಷ್ಟು ಜನ ನಡೀತಿದ್ದಾರೆ. ಅವ್ರ ಮನೆಯಲ್ಲಿ ಸುಮ್ಮನೆ ಒಂದು ಮಲಗಕ್ಕೆ ಬರೋದಷ್ಟೇ, ಬಾಕಿ ಟೈಮೆಲ್ಲ ಬರೀ ಹೊರಗಡೆ ತಾಲೂಕು ಆಫೀಸು, ಕೋರ್ಟು, ಪೊಲೀಸ್ ಸ್ಟೇಷನ್ನು, ತಾಲೂಕು ಆಫೀಸು, ಕೋರ್ಟು, ಪೊಲೀಸ್ ಸ್ಟೇಷನ್ನು, ಇಷ್ಟೇ ಜೀವನ ಕಳೆದು ಹೋಗ್ತಿರ್ತದೆ. ಅವ್ರಿಗೆ ಸೆಕ್ಯೂರಿಟಿ ಇಲ್ಲ, ಇನ್ಸೆಕ್ಯೂರಿಟಿ. ಮನೆಯಿಂದ ಹೊರಗೋಗ್ಬೇಕಾದ್ರೆ ನಾವು ಒಂದು ಪೊಲೀಸೋ ಅಥವಾ ಗನ್ಮ್ಯಾನೋ ಅಥವಾ ಸೆಕ್ಯೂರಿಟಿ ಫೋರ್ಸೋ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಅಂಥವ್ರಲ್ಲ. ಈ ಗನ್ಮ್ಯಾನು, ಪೊಲೀಸು, ಸೆಕ್ಯೂರಿಟಿ ಫೋರ್ಸು ಅವರೆಲ್ಲರಿಗಿಂತಲೂ ಸ್ಟ್ರಾಂಗ್ ಆಗಿರೋ ಒಂದು ದೇವತೆ ಇದೆ. ಅವರು ನಂಬಿದ್ರೆ ಮಾತ್ರ ನಿಮ್ಮ ಬೆನ್ನಿಂದನೇ ಬರ್ತಾರೆ, ಜೊತೆಲೇ ಬಂದು ನಿಮ್ಮ ಕೆಲಸನ ಮುಗಿಸ್ಬಿಟ್ಟು ಮನೆಗೆ ಕರ್ಕೊಂಬಂದು ಬಿಟ್ಬಿಡ್ತಾರೆ. ಯಾರದು ಗೊತ್ತಾ? ವೀರಭದ್ರ ಅಂತ ಒಂದು ದೇವರು. ಆ ವೀರಭದ್ರನ ನೀವು ಭಕ್ತಿಪೂರ್ವಕವಾಗಿ ನಿತ್ಯ ಧ್ಯಾನ ಮಾಡಿದ್ರೆ, ಜಪ ಮಾಡಿದ್ರೆ ಸದಾ ನಿಮ್ಮೊಟ್ಟಿಗೆ ಇರ್ತಾರೆ. ಶಿವನ ಇನ್ನೊಂದು ರೂಪ ವೀರಭದ್ರ ಅಂತೇಳಿ. ಬಿಳಿ ಸಾಸಿವೆ ತಗೋಬೇಕು. ವೀರಭದ್ರ ತಂತ್ರ ಪ್ರಯೋಗದಲ್ಲಿ ಒಂದು ಹೇಳ್ತಾರೆ, ವೀರಭದ್ರ ತಂತ್ರ ಪ್ರಯೋಗ. ವೀರಭದ್ರ ಪ್ರಯೋಗಗಳೇ ಬೇಕಾದಷ್ಟು ಮಾಡ್ತಾರೆ ಮಾಟ ಮಂತ್ರದಲ್ಲಿ. ಅದಕ್ಕೆ ರಿವರ್ಸು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ಬಿಳಿ ಸಾಸಿವೆ ತಗೊಳ್ಳಿ, ಒಂದು ಚಮಚ. ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡ್ಕೊಳ್ಳಿ. ಪೂರ್ವ ದಿಕ್ಕು ಇಲ್ಲ ಉತ್ತರಕ್ಕೆ ಮುಖ ಮಾಡಿಕೊಂಡು ಒಂದು ಚಮಚ ಬಿಳಿ ಸಾಸಿವೆ ತಗೊಳ್ಳಿ. ಅದಕ್ಕೂ ಒಂದು ಏಲಕ್ಕಿ, ಸುಲಿಬಾರ್ದು ಸಿಪ್ಪೆನ, ಹಾಗೆ ಉಂಡೆ ಏಲಕ್ಕಿ, ಒಂದು ಲವಂಗ, ಒಂದು ಉಂಡೆ ಏಲಕ್ಕಿ, ಒಂದು ಲವಂಗ, ಬಿಳಿ ಸಾಸಿವೆ, ಒಂದು 2ರಿಂದ 3 ಕರಿಮೆಣಸು, ಶನಿಗ್ರಹ. ಬಿಳಿ ಸಾಸಿವೆ ಚಂದ್ರ, ಕರಿಮೆಣಸು ಶನಿಗ್ರಹ, ಲವಂಗ ಶನಿ ಪ್ಲಸ್ ರಾಹು, ಯಾಲಕ್ಕಿ ಚಂದ್ರ ಪ್ಲಸ್ ಶುಕ್ರ. ಇದಿಷ್ಟು ಇಟ್ಕೊಂಡ್ಬಿಟ್ಟು ಓಂ ವೀಂ ವೀರಭದ್ರಾಯ ನಮಃ, 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 ಓಂ ವೀಂ ವೀರಭದ್ರಾಯ ನಮಃ ಅಂತ ಹೇಳಿ ಜಪ ಮಾಡಿಬಿಟ್ಟು, ನೀವು ಯಾವ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡ್ತಿರೋ, ಯಾವ ದಿಕ್ಕು ಇಲ್ಲಿ ಮನೆ ಬಿಟ್ಟು ಹೊರಡ್ತಿರೋ ಆ ದಿಕ್ಕಿನಲ್ಲಿ ಇದಿಷ್ಟು ಅಲ್ಲಿ ಚೆಲ್ಬಿಡ್ಬೇಕು. ಬಿಳಿ ಸಾಸಿವೆ, ಏಲಕ್ಕಿ, ಒಂದು ಉಂಡೆ ಲವಂಗ, 2-3 ಕಾಳು ಕರಿಮೆಣಸಿನ್ಕಾಯಿ, ಕಾಳುಮೆಣಸು. ಜಪ ಮಾಡಿಬಿಟ್ಟು ವೀರಭದ್ರ ಪ್ರಾರ್ಥನೆ ಮಾಡಬೇಕು. ವೀರಭದ್ರ, ನನಗೆ ರಸ್ತೆಯಲ್ಲಿ ಹೋಗುವಾಗ ರಕ್ಷಣೆ ಕೊಡಪ್ಪ, ಕೆಲಸದಲ್ಲಿ ಕೆಲಸ ಮಾಡುವ ರಕ್ಷಣೆ ಕೊಡು, ಇದಕ್ಕಿದ್ದಾಗೆ ಭೂಕಂಪ ಆಗಿ ಸತ್ತೋಗೋದು ಬೇಡ, ಇದಕ್ಕಿದ್ದಾಗ ಫೈರ್ ಆಕ್ಸಿಡೆಂಟ್ ಆಗಿಬಿಡ್ತದೆ ಆಫೀಸಲ್ಲಿ ಕೂತಿದ್ದಾಗ, ಅದನ್ನೆಲ್ಲ ಬಿಡಿಸು, ನನಗೆ ಇವತ್ತು ನಿತ್ಯ ನಿನ್ನ ರಕ್ಷಣೆ ಮಾಡಪ್ಪ ನನ್ನನ್ನು. ಓಂ ವೀಂ ವೀರಭದ್ರಾಯ ನಮಃ ಅಂಥೇಳಿ ಒಂದು 10 ನಿಮಿಷ ಜಪ ಮಾಡಿದ್ರೆ 108 ಆಗಿಬಿಡ್ತದೆ. ಮಾಡಿಬಿಟ್ಟು ನೀವೆಲ್ಲರೂ ಹೊರಗಡೆ ಪ್ರಯಾಣ ಮಾಡ್ತಿದ್ರೆ ಅಥವಾ ಎಲ್ಲಾದರೂ ನೀವು ಯಾವುದೋ ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಹಲವಾರು ವಿಘ್ನಗಳಿರ್ತದೆ. ನಿಮ್ಮ ರಕ್ಷಣೆಗೋಸ್ಕರ, ನೀವು ಮಾಡೋ ಕೆಲಸಕ್ಕೋಸ್ಕರ ಒಂದು ಪ್ರೊಟೆಕ್ಷನ್ ಬೇಕು ಅಂದರೆ ಓಂ ವೀಂ ವೀರಭದ್ರಾಯ ನಮಃ, ಓಂ ವೀಂ ವೀರಭದ್ರಾಯ ನಮಃ, ಓಂ ವೀಂ ವೀರಭದ್ರಾಯ ನಮಃ ಅಂಥೇಳಿ ಅದು ಜಪ ಮಾಡಿಬಿಟ್ಟು ನೀವು ಹೋಗೋದಕ್ಕೆ ಮೊದಲಲ್ಲಿ, ಈಗ ಪೂರ್ವಕ್ಕೆ ಹೋಗ್ತಾಯಿಲ್ಲ, ದಕ್ಷಿಣಕ್ಕೋ ಉತ್ತರಕ್ಕೋ ಪ್ರಯಾಣ ಮಾಡ್ತೀರಿ, ಹೊರಡ್ತೀರಿ, ಆ ಮುಂದೆ ಅದನ್ನು ಹಾಕ್ಬಿಟ್ಟು ಹೊಟ್ಟೋಗ್ಬೇಕು. ಅದನ್ನು ತುಳಿಬಾರ್ದು, ಮುಟ್ಟಬಾರ್ದು, ಹಿಂದೆ ನೋಡಬಾರ್ದು. ಈಗ ಮಾಡಿದ್ರೆ ನಿಮಗೆ ರಸ್ತೆಯಲ್ಲಿ ಹೋಗುವಾಗ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾವ ಕೆಲಸಕ್ಕೆ ಹೋಗ್ತೀರೋ ಆ ಆಫೀಸಲ್ಲಿ ನಿಮ್ಗೆ ತೊಂದರೆ ಮಾಡಲ್ಲ. ಯಾವುದೇ ಒಂದು ಕೆಲಸಕ್ಕೆ ಅಂತ ಹೋದಾಗ ನಿಮಗೆ ಆಫೀಸ್ ಕಡೆ ಯಾರ ಕಡೆಯಿಂದನೂ ಕೂಡ ನಿಮಗೆ ತೊಂದರೆ ಇಲ್ಲ. ನಿಮಗೆ ನೀವೇ ರಕ್ಷಣೆ ಮಾಡ್ಕೊಳ್ತೀರಾ. ಯಾರಿದ್ದಾರೆ ನಿಮಗೆ ರಕ್ಷಣೆ ಮಾಡೋಕ್ಕೆ? ವೀರಭದ್ರ. ವೀರಭದ್ರನ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರುತ್ತೆ.
ಯಾವಾಗ ನೀವು ಜಪ ಬಿಟ್ಟು ಅವ್ರ ಹೆಸರು ಹೇಳ್ಕೊಂಡು ಹಾಕ್ಬಿಟ್ಟು ಹೋಗ್ತೀರಾ, ಆಗ ವೀರಭದ್ರ ನಿಮ್ಗೆ ಎಲ್ಲ ಕೆಲಸ ಮಾಡಿಸಿ ವಾಪಸ್ ಮನೆ ಕರ್ಕೊಂಬಂದು ಬಿಡೋದು ಅವನ ಕರ್ತವ್ಯ, ವೀರಭದ್ರನ ಕರ್ತವ್ಯ ಅದು. ಅವನ ಯಾಕೆಂದರೆ ರಕ್ಷಣಾಕಾರಕ, ಒಂಥರ ಸೆಕ್ಯೂರಿಟಿ ಫೋರ್ಸ್. ವೀರಭದ್ರ ನೆನೆದವ್ರಿಗೆ, ನಂಬಿದವ್ರಿಗೆ, ಪೂಜೆ ಮಾಡಿದವ್ರಿಗೆ, ಕಂಪ್ಲೀಟ್ ಶರಣಾದವ್ರಿಗೆ ಮಾತ್ರ ವೀರಭದ್ರ ಕಂಪ್ಲೀಟ್ ನಮ್ಮ ಸಂರಕ್ಷಣೆ ಮಾಡ್ತೇನೆ. ಕಣ್ಣು ಮುಚ್ಚಿ ಕಣ್ಣು ತೆಗಿತಾ ಇದ್ರು ಕೂಡ ಬಿಡಲ್ಲ. ಕಣ್ಣು ರಪ್ಪೆ ತೆಗೆಯುವಾಗ ಎಷ್ಟೇನೋ ಅಪಘಾತ ಆಗ್ತದೆ, ಅದನ್ನೆಲ್ಲ ಬಿಡುಗಡೆ ಮಾಡಿಸಿ ನಮ್ಮನ್ನು ರಕ್ಷಣೆ ಮಾಡ್ತಿರ್ತಾರೆ. ಅದಕ್ಕೆ ನದಿ ಸ್ನಾನಕ್ಕೆ ಹೋಗುವಾಗ, ಪ್ರಯಾಣ ಮಾಡುವಾಗ, ಯಾವುದೇ ಎಲ್ಲರೂ ಹೊರಗಡೆ ಹೋಗುವಾಗ ಓಂ ವೀಂ ವೀರಭದ್ರಾಯ ನಮಃ ಅಂಥೇಳಿ ಜಪ ಮಾಡಿಬಿಟ್ಟು ಹೋದರೆ ನಿಮ್ಮ ಜೊತೆಲೇ ಇರ್ತಾರೆ. ಅದೆಂಥ ಜಾಗನೇ ಆಗಲಿ, ಎಂಥದೇ ಆಗಿರಲಿ, ಆ ಜಾಗದಲ್ಲಿ ವೀರಭದ್ರ ನಿಮ್ಮ ಸಂರಕ್ಷಣೆ ಮಾಡ್ತಿರ್ತಾರೆ. ಇದು ವೀರಭದ್ರ ತಂತ್ರ ಸಾಧಲ್ಲಿ ಬರುವಂಥ ಒಂದು ವಿಶೇಷವಾದಂಥ ಸಣ್ಣ ಮಂತ್ರ, ಬೀಜ ಮಂತ್ರದಿಂದ. ಓಂ ವೀಂ ವೀರಭದ್ರಾಯ ನಮಃ. ವಿ ಅನ್ನೋದು ಬೀಜ ಮಂತ್ರ. ಆ ಭಗವಂತ ವೀರಭದ್ರ ಉಸಿರಾಟದಲ್ಲಿ ಬರುವಂಥ ಒಂದು ನಾದ, ಸೌಂಡ್ ವೇವ್, ಅದನ್ನು ವೀಂ ಅಂತ ಕೇಳ್ತಾರೆ. ಹಿಂದಿನ ಕಾಲದಲ್ಲಿ ಅವರ ನಾಡಿ ನೋಡಿ ಹೆಸರಿಡ್ತಿದ್ರಂತೆ, ಹಾಗೆ ಅವರ ಒಂದು ಅವತಾರ ನೋಡಿ ಹೆಸರಿಡ್ತಿದ್ರು. ಹಾಗೆ ಒಂದು ಬೀಜಾಕ್ಷರ ಬರ್ತಾಯಿತ್ತಂತೆ ಜೊತೆಗೆ. ಹೀಗಾಗಿ ವೀರಭದ್ರರು ಭಾಳ ವಿಶೇಷವಾದ ಭದ್ರತಾ ಫೋರ್ಸ್, ಭದ್ರತಾ ರಕ್ಷಣಾ ಸಮಿತಿ ಅಧ್ಯಕ್ಷರು, ಪ್ರೆಸಿಡೆಂಟ್ ಅಂತ ಹೇಳ್ಬೋದು. ಅಷ್ಟು ಪವರ್ಫುಲ್ ವೀರಭದ್ರ ಭೈರವರಿಗಿಂತ. ಅದರಿಂದ ವೀರಭದ್ರ ಇಸ್ ಎ ಸೆಕ್ಯೂರಿಟಿ ಫೋರ್ಸ್, ರಕ್ಷಣಾ ಸಚಿವರು ಅಂತ ಹೇಳ್ಬೋದು ನಾವು ವೀರಭದ್ರನ. ಅವ್ರ ಕೆಳಗಡೆ ಸಹಚರರು ಇರ್ತಾರೆ ವೀರಭದ್ರ ಕೇಳಿ. ಶಾಕಿನಿ, ಡಾಕಿನಿ, ಕಾಕಿನಿ, ಕಾಮಿನಿ, ಮೋಹಿನಿ, ರಾಕ್ಷಸ, ಬ್ರಹ್ಮರಾಕ್ಷಸ, ಹೀಗೆ ಹಲವಾರು ರೀತಿ ನಮಗೆ ತೊಂದರೆಗಳು ಬರ್ತಾ ಇರ್ತದೆ ಜೀವನದಲ್ಲಿ. ತೊಂದರೆ ಬರಲಿ ಪರವಾಗಿಲ್ಲ, ಹೆಂಗೋ ನಿವಾರಿಸ್ಕೊಳ್ಳೋಣ. ನಮ್ಮ ರಕ್ಷಣೆಯೇ ಇಲ್ಲ, ಪ್ರೊಟೆಕ್ಷನ್ನೇ ಇಲ್ಲ. ನಮಗೆ ಕೇರ್ಸಿಟಿ, ನಮಗೆ ಇನ್ಸೆಕ್ಯೂರಿಟಿ, ಈ ರೀತಿ ಬದುಕಿನಲ್ಲಿ ಬದುಕ್ತಾ ಇರ್ತೀವಿ. ಹೀಗಾಗಿ ಈ ಥರ ದೋಷದಿಂದ ಮುಕ್ತರಾಗಬೇಕು ಅಂತಂದರೆ ಈ ಮಂತ್ರ, ಈ ತಂತ್ರ ಮಾಡ್ತಾ ಬನ್ನಿ. ನಿಮ್ಗೆ ಎಲ್ಲೇ ಹೋದರೂ ಶತ್ರುಕಾಟ ನಿವಾರಣೆ ಆಗುತ್ತೆ. ಶತ್ರು ಭಯ, ಶತ್ರು ದೃಷ್ಟಿ ದೋಷದಿಂದ ಹೊರಗಡೆ ಬರ್ತೀರಾ. ವೀರಭದ್ರ ಅಷ್ಟು ಪವರ್ಫುಲ್ ಮನುಷ್ಯ. ಇದನ್ನು ಅಭ್ಯಾಸ ಮಾಡಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾನು ಎಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ಮತ್ತು ನಮ್ಮ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.